மாயனை மன்னு வடமதுரை மைந்தனை தூய பெருநீர் யமுனை துறைவனை ஆயர்குலத்தினில் தோன்றும் அணி விளக்கை தாயை குடல் விளக்கம் செய்த தாமோதரனை தூயோமாய் வந்து நாம் தூமலர் தூவித் தொழுது வாயினால் பாடி மனத்தினால் சிந்திக்க போய பிள்ளையும் புகுதருவானின்றனவும் தீனில் தூஷாகும் செப்பேலೋರೆಂಬಾವಾಯ್. ಮಾಯನೈ ಆಶ್ಚರ್ಯಾದ್ಭುತ ಗುಣಕಾರ್ಯಗಳನ್ನು, ಮನ್ನು ಶಾಶ್ವತವಾದ ಭಗವಂತನ ಸಂಬಂಧವನ್ನು ಉಂಟುಮಾಡುವ, ವಡಮಧುರೈ ಉತ್ತರ ಮಧುರೆಯ ಅಥವಾ ಮಧುರಾಪುರಿಯ, ಮೈಂದನೈ ವೀರನನ್ನು, ತೂಯ ಪರಿಶುದ್ಧವಾದ, ಪೆರುನೀರ್ ನೀರು ತುಂಬಿ ಹರಿಯುವ, ಯಮುನೈ ಯಮುನೆಯೆಂಬ, ತುರೈವನೈ ನದಿಯ ದಂಡೆಯನ್ನು ಉಳ್ಳವನನ್ನು ಅಥವಾ ನದಿಯ ದಂಡೆಯನ್ನು ತನ್ನ ನಿವಾಸವಾಗಿ ಉಳ್ಳವನನ್ನು, ಆಯರ್ ಗೋವಳರ, ಕುಲತ್ತಿನಿಲ್ ಕುಲದಲ್ಲಿ, ತೋನ್ರುಂ ಹುಟ್ಟಿ ಬೆಳಗುತ್ತಿರುವ, ಅಣಿ ಸುಂದರವಾದ, ವಿಳಕ್ಕೈ ದೀಪವನ್ನು, ತಾಯೈ ತಾಯಿಯ, ಕುಡಲ್ ಗರ್ಭವನ್ನು, ವಿಳಕ್ಕಂ ಶೈದ ಬೆಳಗುವಂತೆ ಮಾಡಿದ, ದಾಮೋದರನೈ ದಾಮೋದರನನ್ನು, ತೂಯೋಂ ಪರಿಶುದ್ಧ ಹೊಂದಿದವರು, ಆಯ್ ಆಗಿ, ಒಂದು ಬಂದು, ನಾಮ್ ನಾವು, ತೂ ಶುದ್ಧವಾದ, ಮಲರ್ಗಳ್ ಹೂಗಳನ್ನು, ತೂಯ್ ಸಮರ್ಪಿಸಿ, ತೊಳೆದು ಕೈ ಮುಗಿದು, ವಾಯಿನಾಲ್ ಬಾಯಿ ತುಂಬ, ಪಾಡಿ ಹಾಡಿ, ಮನತ್ತಿನಾಲ್ ಮನಸಾರ, ಶಿಂದಿಕ್ಕ ಚಿಂತನೆ ಮಾಡಿದರೆ, ಪೋಯ ಕಳೆದ ಜನ್ಮಗಳ, ಪಿಳೆಯುಂ ಪಾಪಗಳು, ಪುಹದರುವಾನ್ ಮುಂದಿನ ಜನ್ಮಗಳಲ್ಲಿ, ನಿಂದ್ರನವುಂ ಬರುವ ಪಾಪಗಳು, ತೀನಿಲ್ ಬೆಂಕಿಯಲ್ಲಿ, ತೂಷ್ ಹತ್ತಿಯ ಹಾಗೆ, ಆಹುಂ ಆಗುವುದು, ಶೆಪ್ಪೇಲ್ ಭಗವಂತನ ನಾಮಗಳನ್ನು ಹೇಳುವುದರಿಂದ, ಓರ್ ಅದ್ವಿತೀಯವಾದ, ಎಂ ನಮ್ಮ, ಪಾವಾಯ್ ವ್ರತ. ಭಾವಾರ್ಥ: ಆಶ್ಚರ್ಯಾದ್ಭುತ ಗುಣ ಕಾರ್ಯಗಳುಳ್ಳವನನ್ನು, ಶಾಶ್ವತವಾಗಿ ಭಗವಂತನ ಸಂಬಂಧವನ್ನು ಉಂಟುಮಾಡುವ ಮಧುರಾಪುರಿಯ ವೀರನನ್ನು, ಪರಿಶುದ್ಧವಾದ ನೀರು ತುಂಬಿ ಹರಿಯುವ ಯಮುನಾ ನದಿಯ ದಡವನ್ನು ಉಳ್ಳವನನ್ನು, ಗೋವಳರ ಕುಲದಲ್ಲಿ ಹುಟ್ಟಿ ಬೆಳಗುತ್ತಿರುವ ಸುಂದರವಾದ ದೀಪವನ್ನು, ತಾಯಿಯ ಗರ್ಭವನ್ನು ಬೆಳಗುವಂತೆ ಮಾಡಿದ ದಾಮೋದರನನ್ನು ನಾವು ಪರಿಶುದ್ಧರಾಗಿ ಬಂದು ಶುದ್ಧವಾದ ಹೂಗಳನ್ನು ಸಮರ್ಪಿಸಿ ಕೈಮುಗಿದು ಬಾಯಿ ತುಂಬ ಹಾಡಿ ಮನಸಾರೆ ಚಿಂತನೆ ಮಾಡಿದರೆ, ನಮ್ಮ ಕಳೆದ ಜನ್ಮಗಳ ಪಾಪಗಳು ಮುಂದಿನ ಜನ್ಮಗಳಲ್ಲಿ ನಾವು ಮಾಡಬಹುದಾದ ಪಾಪಗಳು ಬೆಂಕಿಯಲ್ಲಿ ಬಿದ್ದ ಹತ್ತಿಯ ಹಾಗೆ ಆಗುವು. ಭಗವಂತನ ನಾಮ ಸಂಕೀರ್ತನೆ ಮಾಡುವುದರಿಂದ ನಮ್ಮ ವ್ರತವು ಅದ್ವಿತೀಯವಾಗುವುದು. ಪ್ರಾಪಂಚಿಕ ಜೀವನ ನಡೆಸುವವನು ಇಚ್ಛೆ, ದ್ವೇಷ, ಕೋಪಗಳಿಗೆ ತುತ್ತಾದವನೇ. ಇದರ ಫಲವಾಗಿ ತನಗೆ ತಿಳಿದಂತೆಯೋ ತಿಳಿಯದೆಯೋ ಪಾಪಕರ್ಮಗಳನ್ನು ಮಾಡುತ್ತಲೇ ಬರುತ್ತಾನೆ. ಅವನ ಹಿಂದಿನ ಜನ್ಮಗಳ ಪಾಪಗಳೂ ಕೂಡಿಕೊಂಡು ಅವನನ್ನು ತೊಳಲಿಸುತ್ತವೆ. ಅವನ ಮುಂದಿನ ಜನ್ಮದ ಜೀವನದಲ್ಲಿ ಒಳ್ಳೆಯದು ಕಾಣದೆ ಆಗಲೂ ಅವನು ಪಾಪಕರ್ಮಗಳನ್ನೆಸಗುವಂತಾಗುತ್ತದೆ.
ಹೀಗಾಗಿ ಅವನು ಜನ್ಮ ಜನ್ಮಗಳಲ್ಲೂ ಪಾಪಿಯಾಗುತ್ತಾ ಕಡು ಪಾಪಿಯಾಗುವುದು ಸಹಜ. ಇದರಿಂದ ಅವನು ಕಷ್ಟ ಸಂಕಟಗಳನ್ನು ಅನುಭವಿಸುತ್ತಲೇ ಇರಬೇಕಾಗುತ್ತದೆ. ಈ ಬಗೆಯ ಪಾಪಿಗಳೆಲ್ಲರಿಗೂ ಗೋದಾದೇವಿ ಹೇಳುತ್ತಾಳೆ, ನಮ್ಮ ಜನ್ಮ ಜನ್ಮಗಳ ಪಾಪಗಳನ್ನೆಲ್ಲ ಅನುಭವಿಸದಂತೆ ಮಾಡಿಕೊಳ್ಳುವುದಕ್ಕೆ ನಮಗೆ ಉತ್ತಮ ಮಾರ್ಗವೊಂದಿದೆ. ಕೇಳಿ, ಕ್ಷೀರಸಾಗರದಲ್ಲಿ ಯೋಗ ನಿದ್ದೆಯಲ್ಲಿರುವುದನ್ನು ಬಿಟ್ಟು ಭಗವಂತನು ಕೃಷ್ಣ ರೂಪಿಯಾಗಿ ಮಧುರಾಪುರಿಯಲ್ಲಿ ಅವತರಿಸಿ ಅಲ್ಲಿ ಆಶ್ಚರ್ಯವೂ ಅದ್ಭುತವೂ ಆದ ಅನೇಕ ಕಾರ್ಯಗಳನ್ನು ನಡೆಸಿ ಮಾಯಾವಿ ಎನ್ನಿಸಿಕೊಂಡಿರುವನಲ್ಲವೇ? ಮಧುರಾಪುರಿಯಲ್ಲಿ ದುಷ್ಟರಾಗಿದ್ದ ಕಂಸಾದಿಗಳನ್ನೆಲ್ಲ ಸಂಹರಿಸಿ ವೀರನೆನಿಸಿಕೊಂಡಿರುವವನಲ್ಲವೇ? ಯಮುನಾ ನದಿಯ ಮರಳ ದಂಡೆಯನ್ನೇ ತನ್ನ ನಿತ್ಯವಾಸವನ್ನಾಗಿ ಮಾಡಿಕೊಂಡಿದ್ದಾನಲ್ಲವೇ? ಅವನಲ್ಲಿ ಅನನ್ಯವಾಗಿ ಅನುರಕ್ತರಾದ ಗೋಪಕನ್ಯೆಯರನ್ನೆಲ್ಲ ಯಮುನಾ ತೀರದಲ್ಲಿ ತಣಿಸಿದನಲ್ಲವೇ? ಇಡೀ ಗೋಕುಲಕ್ಕೆ ಅವನು ಮಂಗಳದ ಮಣಿದೀಪವಾಗಿ ಗೋಕುಲವನ್ನು ಬೆಳಗಿಸುತ್ತಾನಲ್ಲವೇ? ಸೆರೆವಾಸವನ್ನು ಅನುಭವಿಸುತ್ತಿದ್ದ ದೇವಕೀ ದೇವಿಯ 8ನೆಯ ಗರ್ಭದಲ್ಲಿ ಜನಿಸಿ ಅದನ್ನು ಬೆಳಗಿಸಿದನಲ್ಲವೇ? ಅವನ ವಿಚಿತ್ರಾದ್ಭುತ ಚೇಷ್ಟೆಗಳನ್ನು ಸಹಿಸಲಾರದೆ ಅವನ ಸಾಕು ತಾಯಿಯಾದ ಯಶೋದೆ ಅವನ ಹೊಟ್ಟೆಗೆ ಹಗ್ಗವನ್ನು ಬಿಗಿದು ಅವನನ್ನು ಊರ ಮುಂದಿನ ಒರಳಿಗೆ ಕಟ್ಟಿ ಹಾಕಿದ್ದರಿಂದ ಅವನು ದಾಮೋದರನಾದನಲ್ಲವೇ? ಇಂಥ ಮಹಾಮಹಿಮನಾದ ಕೃಷ್ಣ ಪರಮಾತ್ಮನ ಬಳಿಗೆ ನಾವು ಮಿಂದು ಪರಿಶುದ್ಧರಾಗಿ ಬಂದು ಶುದ್ಧವಾದ ಪರಿಮಳ ಪುಷ್ಪಗಳನ್ನು ಅವನ ಪಾದಗಳಿಗೆ ಸಮರ್ಪಿಸಿ ಅಂಜಲಿಬದ್ಧರಾಗಿ ಅವನ ಮುಂದೆ ನಿಂತು ಅವನ ಸಕಲ ಕಲ್ಯಾಣ ಗುಣಗಳನ್ನೂ ಅವನ ಅದ್ಭುತ ವೀರ ಸಾಹಸಗಳನ್ನೂ ಹೊಗಳಿ ಹಾಡಿ ಅವನ ಗುಣಾತಿಶಯಗಳನ್ನು ಲೀಲಾ ವಿಶೇಷಗಳನ್ನು ಮನಸಾರ ಚಿಂತಿಸುತ್ತಾ ಬರುವುದರಿಂದ ಬೆಂಕಿಯಲ್ಲಿ ಬಿದ್ದ ಹತ್ತಿಯಂತೆ ಆ ಭಗವನ್ ನಾಮ ಸಂಕೀರ್ತನೆಯಿಂದಲೂ ಮತ್ತು ಭಗವದ್ ವಿಷಯದ ಚಿಂತನೆಯಿಂದಲೂ ನಮ್ಮ ಜನ್ಮ ಜನ್ಮಗಳ ಪಾಪರಾಶಿಯೆಲ್ಲವೂ ಭಸ್ಮವಾಗಿ ಹೋಗುವುದು. ಗೋದಾದೇವಿ ತನ್ನ ಗೆಳತಿಯರಿಗೆ ಹೇಳುತ್ತಾಳೆ, ಸಖಿಯರೇ, ಭಗವನ್ ನಾಮ ಸಂಕೀರ್ತನೆ ಬಹಳ ಪ್ರಭಾವವುಳ್ಳದ್ದು. ನಾವು ಕಡು ಪಾಪಿಗಳಾಗಿದ್ದರೂ ಭಗವನ್ ನಾಮ ಸಂಕೀರ್ತನೆಯಿಂದ ನಮ್ಮ ಪಾಪಗಳೆಲ್ಲವೂ ಭಸ್ಮವಾಗುವು. ಆದ್ದರಿಂದ ನಾವೆಲ್ಲರೂ ತನು ಮನಗಳಲ್ಲಿ ಪರಿಶುದ್ಧರಾಗಿ ಈ ಪವಿತ್ರವಾದ ಮಾರ್ಗಶಿರ ವ್ರತವನ್ನು ಭಗವನ್ ನಾಮ ಸಂಕೀರ್ತನೆಯ ಮೂಲಕ ಮೊದಲು ಮಾಡಿ ನಡೆಸೋಣ. ಅದರಿಂದ ಸಿದ್ಧಿಸುವ ಫಲ ಆತ್ಮೋದ್ಧಾರವು ಲೋಕ ಕಲ್ಯಾಣವೂ ಆಗಿ ಅದ್ವಿತೀಯವಾಗುವುದು.